ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ, ನಿಮ್ಮ ತಲೆ ಜಾಸ್ತಿನೇ ಬಿಳಿ ಕೂದಲಿಂದ ಕಾಡ್ತಾ ಇರುವಂಥ ಸಮಸ್ಯೆ ಆಯಿತು, ಕೂದಲು ಉದುರು ಹೋಗುವಂಥ ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ, ಕೂದಲು ಉದ್ದನೇ ಆಗ್ತಾ ಇಲ್ಲ, ನನ್ನ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ, ಇವೆಲ್ಲ ಸಮಸ್ಯೆಗೆ ಕೆಮಿಕಲ್ ಇರುವಂಥ ಶಾಂಪೂ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಆಗ್ತಾ ಇರುತ್ತೆ. ಅದನ್ನು ಬಿಟ್ಬಿಡಿ, ನಿಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಳಿ, ನಿಮ್ಮ ಕೂದಲು ಕೂಡ ಉದ್ದವಾಗಿ ದಟ್ಟವಾಗಿ ಮಾಡ್ಕೋಬೋದು. ಇವತ್ತಿನ ಹೇರ್ ರೆಮಿಡಿ ನೋಡೋಣ ಬನ್ನಿ. ಇವತ್ತು ಸ್ನೇಹಿತರೆ ಫಸ್ಟಾಗಿ ತೋರಿಸ್ತಾ ಇರುವಂಥ ಹೇರ್ ರೆಮಿಡಿ, ಖಂಡಿತವಾಗಿ ಇದನ್ನು ಟ್ರೈ ಮಾಡಿದ್ರೆ ಸಾಕು, ಇವೆಲ್ಲ ಸಮಸ್ಯೆಗೆ ಬೆಸ್ಟ್ ಪರಿಹಾರ. ಫಸ್ಟು ಕಬ್ಬಿಣದ ಒಂದು ಕಡೆಯನ್ನು ತೊಗೊಂಡಿದ್ದೀನಿ. ಕಬ್ಬಿಣದ ಕಡೆಯಲ್ಲಿ ಕಬ್ಬಿಣದ ಅಂಶ ಇರುವಂಥದ್ದು, ಅದು ನಮ್ಮ ತಲೆಗೆ ಬಿಳಿ ಕೂದಲನ್ನು ಕಪ್ಪು ಮಾಡುವಂಥ ಶಕ್ತಿ ಇರುವಂಥ ಪವರ್ಫುಲ್ಲು. ನೋಡಿ ನ್ಯಾಚುರಲ್ ಆಗಿ ಇವಾಗ ಇದು ಕಬ್ಬಿಣದ ಕಡೆ ನೋಡ್ತಾ ಇರ್ಬೋದು, ಒಳಗಡೆ ಎಷ್ಟು ಕೆಂಪಾಗಿರುವಂಥದ್ದು. ಈ ಥರ ಇದ್ದರೂ ಕೂಡ ಪರವಾಗಿಲ್ಲ, ಇದೇ ರೀತಿಯಾಗಿ ತೊಗೋಬೋದು. ಏನು ಬಾಣಲಿ ವಾಶ್ ಮಾಡ್ಕೊಂಡು ತೊಗೋಬೇಕಂತೇನಿಲ್ಲ, ಇದೇ ರೀತಿಯಾಗಿ ಯೂಸ್ ಮಾಡಿ. ಇವಾಗ ನಾನು ಸ್ಟವ್ ಮೇಲೆ ಇಟ್ಕೊಂಡು 1 ಲೋಟದಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀರು ಹಾಕ್ಕೊಂಡಾದ್ಮೇಲೆ ನಾನು ಇದಕ್ಕೆ ಏನು ಹಾಕ್ತಾಯಿದ್ದೀನಿ ಅಂತಂದರೆ ಟೀ ಪುಡಿ. ಸ್ನೇಹಿತರೆ, ನಾನು ಟೀ ಪುಡಿಯನ್ನು ಬಳಸ್ತಾ ಇದ್ದೀನಿ. 1 ಇಲ್ಲ 2 ಸ್ಪೂನಷ್ಟು ಟೀ ಪುಡಿಯನ್ನು ಇದರಲ್ಲಿ ಹಾಕ್ಕೋಬೇಕು. ನಮ್ಮ ಹೇರು ಏಜ್ಗಿಂತ ಮುಂಚೆನೇ ಬಿಳಿ ಕೂದಲ ಸಮಸ್ಯೆ ಬರ್ತದೆ. ಮಕ್ಕಳಲ್ಲಿ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇರುವಂಥದ್ದು ಯಾಕಪ್ಪ ಅಂದರೆ ಸ್ನೇಹಿತರೆ, ಇವಾಗಿನ ಜನ್ರೇಷನಲ್ಲಿ ಕೆಮಿಕಲ್, ಶಾಂಪೂ, ಸೈಡ್ ಎಫೆಕ್ಟ್ ಜಾಸ್ತಿನೇ ಇರೋದ್ರಿಂದ ಇವೆಲ್ಲ ಕೂಡ ನಮಗೆ ಸೈಡಾಗಿ ಈ ಥರ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇದೆ. ಅದನ್ನು ನ್ಯಾಚುರಾಗಿ ನಾವು ಕೂಡ ಬಿಳಿ ಕೂದಲ ಸಮಸ್ಯೆಯನ್ನು ಕೇರ್ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡ್ಬೋದು. ಇವಾಗ ನೋಡಿ ನಾನು ಟೀ ಪುಡಿ ಹಾಕಿದ್ದೀನಿ. ಕಬ್ಬಿಣದ ಬಾಣಲಿಯಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ ಅಂತ ನೋಡಿ. ಎಲ್ಲ ಕೂಡ ಕಬ್ಬಿಣದ ಅಂಶ ಇದರಲ್ಲಿ ಬಿಟ್ಕೊಳ್ಳುತ್ತೆ ಸ್ನೇಹಿತರೆ. ಕಬ್ಬಿಣದ ಅಂಶ ಬಿಟ್ಕೊಳ್ತಾ ಬರುವಾಗ ಅದು ಟೀ ಪುಡಿ ಕೂಡ ಕಲರ್ ಚೇಂಜ್ ಆಗಿ ಕಪ್ಪಗಾಗುತ್ತೆ ಸ್ನೇಹಿತರೆ. ಆಮೇಲೆ ಮತ್ತೊಂದು ಇದಕ್ಕೆ ಆ್ಯಡ್ ಮಾಡಬೇಕಂದ್ರೆ ಏನಂದರೆ, ನಾನು ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಇದರಲ್ಲಿ ಹಾಕ್ಕೊಳ್ಳಿ. ಯಾಕಂದರೆ ಅದು ಕೂಡ ನ್ಯಾಚುರಲಾಗಿ ನಮ್ಮ ಹೇರ್ ಗ್ರೋತ್ನೆಸ್ ಮಾಡುತ್ತೆ, ನಮಗೂ ಕೂಡ ಹೇರಿಗೆ ಒಳಗೆ ಸ್ಟ್ರಾಂಗ್ ಕೊಡುತ್ತೆ. ಬಿಳಿ ಕೂದಲಿರುವಂಥದ್ದಾಗಲಿ, ಕಪ್ಪು ಕೂದಲಿರುವಂಥದ್ದಾಗಲಿ ಯಾವುದೇ ಇರಲಿ, ಅದನ್ನು ಸ್ಟ್ರಾಂಗ್ ಮಾಡಿಬಿಡುತ್ತೆ. ಕೂದಲು ಉದುರುವಂಥ ಸಮಸ್ಯೆಯನ್ನು ತಡೆಗಟ್ಟುತ್ತೆ. ಹಾಗಾಗಿ ಇದರಲ್ಲಿ ಒಂದು ಚಮಚದಷ್ಟು ನಾನು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ದಳ ಕೂಡ ಹಾಕ್ಕೊಂಡು ತೊಗೋಬೇಕು. ಕರಿಬೇವಿನ ದಳ ನಮ್ಮ ಬಿಳಿ ಕೂದಲನ್ನು ಕಪ್ಪು ಮಾಡುತ್ತೆ ಸ್ನೇಹಿತರೆ. ಒಣಗೋಗಿರುವಂಥ ಕರಿಬೇವಿದ್ರೂ ಕೂಡ ಪರವಾಗಿಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತೊಗೊಂಡಿದ್ದೀನಿ, ಸ್ವಲ್ಪ ಹಸಿದಾಗಿರುವಂಥ ಕರಿಬೇವೇ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನಾನು 1 ಲೋಟದಷ್ಟು ನೀರನ್ನು ಹಾಕಿದ್ದೀನಲ್ವ, ಅದು ಪೂರ್ತಿಯಾಗಿ ಅರ್ಧ ಲೋಟದಷ್ಟು ಬರಬೇಕು. ಮತ್ತು ಅದು ಪೂರ್ತಿಯಾಗಿ ಕಪ್ಪಗಾಗುತ್ತೆ. ತೋರಿಸ್ತೀನಿ ನಿಮಗೆ. ನ್ಯಾಚುರಲ್ ಆಗಿರುವಂಥ ಹೇರ್ ಕಲರ್ ಅನ್ಬೋದು ಸ್ನೇಹಿತರೆ. ಹೇರ್ ಪ್ಯಾಕ್ ತುಂಬಾ ನ್ಯಾಚುರಲಾಗಿ ಬರುತ್ತೆ ರಿಸಲ್ಟು. ಇವಾಗ ನೋಡ್ಬೋದು ಆಲ್ರೆಡಿ ಕುದೀತಾ ಎಷ್ಟು ಕಪ್ಪಗಾಗ್ತಾ ಇರುವಂಥದ್ದು. ಬಾಣಲಿ ಎಲ್ಲನೂ ಕೂಡ ಇದರಲ್ಲಿ ನೋಡ್ತಾ ಇರ್ಬೋದು ಕಪ್ಪಗಾಗ್ತಾ ಇರುವಂಥ ಸಮಸ್ಯೆ ಈ ಥರ ನಮಗೆ ಸಿಗುತ್ತೆ ಅಂದರೆ ಖಂಡಿತವಾಗಿ ನೀವು ಟ್ರೈ ಮಾಡಲೇಬೇಕು. ಇವಾಗ ಸ್ನೇಹಿತರೆ ಚೆನ್ನಾಗಿ ಕುದಿಸ್ಕೊಳ್ತಾ ಇಷ್ಟು ಕಪ್ಪಗಾಗಿರುವಂಥದ್ದು ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿರುವಂಥದ್ದು. ಇದನ್ನು ನೀವು ಯಾವುದೇ ಕೆಮಿಕಲ್ ಹೇರ್ ಡೈಗಳನ್ನು ಬಳಸೋದು ಬಿಟ್ಬಿಡಿ, ನ್ಯಾಚುರಲಾಗಿ ಯೂಸ್ ಮಾಡ್ತಾ ಹೋಗಿ. ನ್ಯಾಚುರಲಾಗಿ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಹಾಗೆ ಸಮಸ್ಯೆಗಳು ಕೂಡ ಇದನ್ನು ನಾವು ತಡೆಗಟ್ತಾ ಹೋಗ್ಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಾವು ನ್ಯಾಚುರಲಾಗಿರುವಂಥ ಹೇರ್ ಪ್ಯಾಕ್ಗಳು ಯೂಸ್ ಮಾಡ್ಬೋದು. ಅಂದರೆ ಏಜ್ ಆದವರಾಗಲಿ, ಮಕ್ಕಳಾಗಲಿ ಎಲ್ರಿಗೂ ಕೂಡ ಯೂಸ್ ಮಾಡ್ಕೋಬೋದು. ಅದೇ ಕೆಮಿಕಲ್ ಇರುವಂಥ ಹೇರ್ ಡ್ರೈಗಳು ನಾವು ಯೂಸ್ ಮಾಡೋದಕ್ಕಾಗಲ್ಲ. ಯಾಕಂದರೆ ಇವಾಗಿನ ಎಲ್ಲ ಜನ್ರೇಷನಲ್ಲಿ ಮಕ್ಕಳಿಗೂ ಕೂಡ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಬರ್ತಾ ಇರುವಂಥದ್ದು. ಹಾಗಾಗಿ ಕೆಮಿಕಲ್ ಶಾಂಪೂವನ್ನು ಯೂಸ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ನಾವು ಈ ಥರ ನ್ಯಾಚುರಲಾಗಿರುವಂಥದ್ದು ಯೂಸ್ ಮಾಡ್ತಾ ಹೋದರೆ ನ್ಯಾಚುರಲಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎಲ್ಲಿ ತನಕ ಕುದಿಸ್ತಾ ಇದ್ದೀನಿ ಅಂತ ನೋಡಿ. ಇದು ಪೂರ್ತಿಯಾಗಿ ನೀರೆಲ್ಲ ಕೂಡ ಗಟ್ಟಿ ಆಗ್ತಾ ಬರುತ್ತೆ. ತೋರಿಸ್ತೀನಿ ನಿಮಗೆ. ಪೂರ್ತಿಯಾಗಿ ಗಟ್ಟಿಯಾಗಿ ಕಪ್ಪಗಾಗತ್ತೆ. ಅಲ್ಲಿವರೆಗೂ ಕೂಡ ನಾನು ಇದೇ ರೀತಿಯಾಗಿ ಕುದಿಸ್ತಾ ಇರ್ತೀನಿ. ಹಾಗೆ ಸ್ನೇಹಿತರೆ, ಇದು ಕುದೀತಾ ಇರುವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಅಕ್ಕಿಯನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಹೇರು ಸಾಫ್ಟಾಗಿ, ಹಾಗೆ ಎಷ್ಟು ಚೆನ್ನಾಗಿ ನಮ್ಮ ಕೂದಲು ಕೂಡ ಗ್ರೋತ್ ಆಗುತ್ತೆ ಅಂದರೆ ಸ್ನೇಹಿತರೆ ನಾವೇ ಆಶ್ಚರ್ಯ ಪಡ್ತೀವಿ. ಹಾಗಿದ್ರೆ ಇಷ್ಟೆಲ್ಲ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಅದರಲ್ಲಿ ಹಾಕಿ ನಾವು ಮಾಡೋದ್ರಿಂದ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ನಮಗೂ ಕೂಡ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅಕ್ಕಿ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅಕ್ಕಿ ಗಂಜಿಯನ್ನು ಕೂಡ ನಮ್ಮ ಹೇರಿಗೆ
ಹೀಗೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ವೇಗವಾಗಿ ಸ್ಪೀಡಾಗಿ ಬೆಳವಣಿಗೆ ಮಾಡ್ಕೊಳ್ತಾ ಹೋಗ್ಬೋದು. ಹಾಗಾದರೆ ನಾನು ಅದಕ್ಕೋಸ್ಕರನೇ 1 ಸ್ಪೂನಷ್ಟು ಇದಕ್ಕೆ ಅಕ್ಕಿಯನ್ನು ಸೇರಿಸಿದ್ದೀನಿ. ಅಕ್ಕಿ ಯಾವಾಗ ಸೇರಿಸ್ಬೇಕಂದ್ರೆ ಇದು ಅರ್ಧದಷ್ಟು ಕುದಿತಾ ಗಟ್ಟಿ ಆಗ್ತಾ ಬಂದಾಗ ನಾನು ಅಕ್ಕಿಯನ್ನು ಸೇರಿಸಿದ್ದೀನಿ. ಯಾಕಂದರೆ ನಾವು ಜಾಸ್ತಿ ಕೂಡ ಅದಕ್ಕೆ ಕುದಿಸ್ಬಾರ್ದು. ಹಾಗಾಗಿ ನಾನು ಆಲ್ಮೋಸ್ಟ್ ಚೆನ್ನಾಗಿ ಕುದ್ದು ಈ ಥರ ಗಟ್ಟಿ ಆಗ್ತಾ ಬಂದಾಗ ನಾನು ಅಕ್ಕಿಯನ್ನು ಸೇರಿಸಿದ್ದೀನಿ. ಇವಾಗ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಚೇಂಜ್ ಆಗಿ ಕಪ್ಪಗಾಗಿ ಕಾಣಿಸ್ತಾ ಇರ್ಬೋದು. ಸ್ನೇಹಿತರೆ, ನ್ಯಾಚುರಲಾಗಿ ಮಾಡಿರುವಂಥದ್ದು ಯಾವುದೂ ಕೂಡ ಏನೂ ಕೂಡ ಹಾಕಿಲ್ಲ. ನ್ಯಾಚುರಲಾಗಿ ಈ ಥರ ಹೇರ್ ಕಲರ್ ರೆಡಿ ಮಾಡ್ಕೋಬೋದು. ನೋಡಿ, ಏನು ಮೆಹಂದಿ ಕೂಡ ಅದರಲ್ಲಿ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಕಪ್ಪಗಾಗಿರುವಂಥದ್ದು ನೋಡಿ, ಎಷ್ಟು ಗಟ್ಟಿಯಾಗಿ ಕಪ್ಪಗಾಗಿರುವಂಥದ್ದು. ಈ ಥರ ನಮಗೆ ತೆಳುವಾಗಿ ಈ ಥರ ಕಾಣಿಸ್ತಾ ಇರ್ಬೋದು. ಆದರೂ ಕೂಡ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ವಿ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಇವಾಗ ಒಂದು ಬಟ್ಲಲ್ಲಿ ತೊಗೊಂಡು ಸೋದಿಸಿ ತೋರಿಸ್ತಾ ಇರೋಂಥದ್ದು ನೋಡಿ, ಎಷ್ಟು ಚೆನ್ನಾಗಿ ಕಪ್ಪಗಾಗಿರೋಂಥ ಹೇರ್ ಡ್ರೈ ಅನ್ಬೋದು. ಇದನ್ನು ನಾವು ಹೇರಿಗೆ ಯೂಸ್ ಮಾಡ್ತಾ ಹೋದರೆ ನ್ಯಾಚುರಲಾಗಿ ನಿಮ್ಮ ಹೇರ್ ಗ್ರೋತ್ನೆಸ್ ಮಾಡ್ಕೋಬೋದು. ಕಪ್ಪಗಾಗಿರುವಂಥ ಬಿಳಿ ಕೂದಲು ಕಪ್ಪಗಾಗ್ತಾ ಹೋಗ್ಬೋದು. ಅಷ್ಟು ಚೆನ್ನಾಗಿ ನ್ಯಾಚುರಲ್ ಬೆನಿಫಿಟ್ಸು. ನೋಡಿ, ಇದರಲ್ಲಿರುವಂಥದ್ದು ಅಕ್ಕಿ ಆಗಲಿ, ಮೆಂತ್ಯ ಕಾಳಾಗಲಿ, ಕರಿಬೇವಾಗಲಿ ಇಷ್ಟು ಹಾಕಿ ಮಾಡಿರುವಂಥದ್ದು ಹೇರ್ ಪ್ಯಾಕು ತುಂಬಾ ಚೆನ್ನಾಗಿ ಹೇರ್ ಸಿರಮ್ ಅಂತೀವಿ. ಹೇರ್ ಪ್ಯಾಕ್ ಕೂಡ ಯಾವ ರೀತಿ ಯೂಸ್ ಮಾಡೋ ರೀತಿಯೇ ಕಾಣಿಸ್ತಾ ಇರ್ಬೋದಲ್ವ. ಹಾಗಾಗಿ ಇದನ್ನು ನಾನು ಪೂರ್ತಿಯಾಗಿ ಸೋಸ್ತಾ ಇದ್ದೀನಿ. ಸೋಸ್ಕೊಂಡು ನೀವು ಹೇರಿಗೆ ಯೂಸ್ ಮಾಡಬೇಕು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ. ಇದನ್ನು ಒಂದು ಬಾಟಲಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡ್ಕೋಬೋದು. ಇಲ್ಲ ಅಂದರೆ ಇದಕ್ಕೆ ನೀವೊಂದು ನಾರ್ಮಲಿ ಮೆಹಂದಿಯನ್ನು ಕಲಿಸ್ಕೊಂಡು ತಲೆಗೆ ಹಚ್ಕೋಬೋದು. ಇಷ್ಟು ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇದೆ. ಇಲ್ಲಾಂದರೆ ಹಾಗೆ ಕೂಡ ತಲೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡು ತಲೆ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಕೂಡ ನಾವು ಇದನ್ನು ತಲೆ ಪೂರ್ತಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡ್ಕೊಳ್ಳುವಾಗ 1 ಡ್ರಾಪ್ ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಹೇರಿಗೆ ಎಷ್ಟು ಚೆನ್ನಾಗಿ ನಾವು ಕೊಬ್ಬರಿ ಎಣ್ಣೆ ಹಚ್ತಾ ಇರ್ತೀವಿ, ಅದು ನಮ್ಮ ಬೆನಿಫಿಟ್ಸ್ ಎಲ್ಲ ಕೂಡ ಅದರಲ್ಲಿ ಸಿಗಬೇಕಾದ್ರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚೋದ್ರಿಂದ ಒಳಗಡೆ ತನಕ ಹೇರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆವಾಗ ನಮಗೆ ನ್ಯಾಚುರಲಾಗಿ ಹೇರ್ ಗ್ರೋತ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ರಿಗೂ ಕೂಡ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಯಾವುದೇ ನ್ಯಾಚುರಲ್ ಆಗಿರುವಂಥ ರಿಸಲ್ಟು ಸ್ವಲ್ಪ ನಾವು ಯೂಸ್ ಮಾಡ್ತಾ ನಮಗೆ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಒಂದೇ ಸರ್ತಿಗೆ ಕೆಮಿಕಲ್ ರಿಸಲ್ಟ್ ಯಾವ ರೀತಿ ಸಿಗುತ್ತೆ ಅದೇ ರೀತಿಯಾಗಿ ಸಿಗಲ್ಲ. ನ್ಯಾಚುರಲ್ ಆಗಿರುವಂಥದ್ದು ಸ್ವಲ್ಪ ಕಡಿಮೆ ಯೂಸ್ ಮಾಡ್ತಾ ಹೋದಾಗ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಆದರೂ ಕೂಡ ಒಳ್ಳೆಯದು. ಕೆಮಿಕಲ್ ರಿಸಲ್ಟ್ ಬೇಗನೆ ಸಿಗುತ್ತೆ, ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಕೂದಲು ಉದುರುವಂಥ ಸಮಸ್ಯೆ ಕೂಡ ಬೇಗನೆ ಬರುತ್ತೆ. ಅದನ್ನು ಬಿಟ್ಬಿಡಿ, ನ್ಯಾಚುರಲ್ ಆಗಿರುವಂಥದ್ದು ಯೂಸ್ ಮಾಡಿ. ನೀವು ಕೂಡ ಯೂಸ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.